ಸ್ವಾಗತ. ನಾನು ಶ್ರುತಿ ಪಾಟೀಲ್. ಆತ್ಮಕಥೆಯಲ್ಲಿ ಸೆಕ್ಸ್ ಲೈಫ್ ಬಗ್ಗೆ ಹೇಳಿಕೊಂಡಿರೋ ಕರಣ್ ಜೋಹರ್. ಬಾಲಿವುಡ್ನ ನಿರ್ದೇಶಕ ಕರಣ್ ಜೋಹರ್ ಸಲಿಂಗಕಾಮಿಯೇ ಅಲ್ಲವೇ ಎಂಬ ಪ್ರಶ್ನೆ ಇಂದು ನೆನೆಯದಲ್ಲ. ಹಲವಾರು ವರ್ಷಗಳ ಹಿಂದೆಯೇ ಜನಪ್ರಿಯ ನಟನೊಬ್ಬನ ಜೊತೆಗೆ ಜೋಹರ್ ಸಲಿಂಗ ಎಂಬ ವದಂತಿಗಳು ಹರಿದಾಡಿದ್ವು. ಈ ಎಲ್ಲ ಗಾಸಿಪ್ಗಳಿಗೆ ಈ ಚಿತ್ರ ನಿರ್ದೇಶಕ ಮೊದಲ ಬಾರಿ ಉತ್ತರ ಕೊಟ್ಟಿದ್ದಾರೆ. ಅದು ಎಲ್ಲಿ ಅಂತೀರಾ? ತಮ್ಮ ಆತ್ಮಕಥೆಯಲ್ಲಿ. ಎಸ್, ಶೀಘ್ರದಲ್ಲೇ ಕರಣ್ ಜೋಹರ್ ಅವರ ಆತ್ಮಕಥೆ ದ ಅನ್ಸೂಟಬಲ್ ಬಾಯ್ ಎಂಬ ಆತ್ಮಕಥೆ ಹೊರಬರಲಿದ್ದು, ಅದರಲ್ಲಿ ಅವರು ತಮ್ಮ ಸೆಕ್ಸ್ ಲೈಫ್ ಬಗ್ಗೆ ಹೇಳಿಕೊಂಡಿರೋದಾಗಿ ಖುದ್ದು ಅವರೇ ತಿಳಿಸಿದ್ದಾರೆ. ಪುಸ್ತಕ ಬಿಡುಗಡೆಗೂ ಮುನ್ನ ಪತ್ರಕರ್ತರೊಂದಿಗೆ ಮಾತನಾಡಿರೋ ಕರಣ್, ನನ್ನ ಲೈಂಗಿಕ ಜೀವನದ ವಿಚಾರಗಳ ಬಗ್ಗೆ ಅನೇಕರಿಗೆ ತಿಳಿದಿದೆ, ಹಾಗಾಗಿ ಅದನ್ನು ಕೂಗಿ ಹೇಳಬೇಕಿಲ್ಲ. ಹಾಗೊಮ್ಮೆ ನಾನು ಕೂಗಿ ಹೇಳಿದರೆ ನನಗೆ ಕಷ್ಟಗಳು ಎದುರಾಗಲಿವೆ. ಸಂಪ್ರದಾಯವನ್ನ ಗೌರವಿಸಿ ಈ ದೇಶದಲ್ಲಿ ನನ್ನ ಹೇಳಿಕೆಗಳು ನನ್ನನ್ನ ಜೈಲಿಗೆ ದೂಡಬಹುದು. ಹಾಗಾಗಿ ಆ 3 ಪದಗಳನ್ನ ನಾನು ಬಹಿರಂಗಪಡಿಸಲಾರೆ ಎಂದಿದ್ದಾರೆ. ಆದರೆ ಆ ಬಗ್ಗೆ ಏನಾದರೂ ಸುಳಿವನ್ನ ನೀಡಿದ್ದಾರೆ ಎಂಬುದಕ್ಕೆ ಆತ್ಮಕಥೆ ಓದಿದವರಿಗಷ್ಟೇ ತಿಳಿಯಬಹುದೇನೋ. ಆದರೆ ಕೆಲ ವರ್ಷಗಳ ಹಿಂದೆ ಕರಣ್ ಜೋಹರ್ ನಟ ಶಾರುಖ್ ಖಾನ್ ನಡುವೆ ಆಕರ್ಷಣೆ ಇದೆ ಎಂಬರ್ಥದಲ್ಲಿ ಗುಲ್ಲೆದ್ದಿತ್ತು. ಇದು ಕರಣ್ ಅವರಿಗೆ ತೀವ್ರ ಆಘಾತ ತಂದಿತ್ತಂತೆ. ಆ ಆಘಾತಗಳನ್ನ ಕರಣ್ ತಮ್ಮ ಆತ್ಮಕಥೆಯಲ್ಲಿ ಹೇಳ್ಕೊಂಡಿದ್ದಾರಂತೆ. ಒಂದು ಬಾರಿ ವರದಿಗಾರನೊಬ್ಬ ಇವರಿಗೆ ಈ ಸುದ್ದಿಯನ್ನ ಕೆಣಕಿದ್ನಂತೆ. ಆಗ ಕೋಪಗೊಂಡಿದ್ದ ಕರಣ್, ನೀವು ನಿಮ್ಮ ಅಣ್ಣನೊಂದಿಗೆ ಮಲಗಿರಬಹುದಾದ ವಿಚಾರವನ್ನ ಹೀಗೆ ಪ್ರಶ್ನಿಸಿದ್ರೆ ಹೇಗಿರುತ್ತೆ ಎಂದು ಕೇಳಿದ್ರಂತೆ. ಅದಕ್ಕೆ ಸಿಟ್ಟಾದ ವರದಿಗಾರ, ಇಂಥ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳಲಾದರೂ ಹೇಗೆ ಮನಸ್ಸು ಬಂತು ಎಂದಂತೆ. ಇದಕ್ಕೆ ಉತ್ತರಿಸಿದ್ದ ಕರಣ್, ಶಾರುಖ್ ನನ್ನ ದೊಡ್ಡ ಅಣ್ಣನಿದ್ದಂತೆ. ಇದನ್ನ ನಾನು ಈ ಹಿಂದೆ ಹಲವಾರು ಬಾರಿ ಹೇಳಿದ್ದೇನೆ. ಅವರೊಂದಿಗೆ ಸಲಿಗೆ ಎಂದಿದ್ರೆ ಅದು ತಪ್ಪೆ ಎಂದು ಪ್ರಶ್ನಿಸಿದ್ರಂತೆ. ಇದನ್ನೆಲ್ಲವನ್ನ ಆತ್ಮಕಥೆಯಲ್ಲಿ ಹೇಳ್ಕೊಂಡಿದ್ದಾರಂತೆ ಕರಣ್ ಜೋಹರ್. ಬಾಲಿವುಡ್ನ ಮತ್ತಷ್ಟು ಗಾಸಿಪ್ಗಳನ್ನ ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.